ಭೀಕರವಾದ ಬರ ರಾಜ್ಯದಲ್ಲಿ ಆವರಿಸಿಕೊಳ್ತಾ ಇದೆ. ಬಿತ್ತನೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗಿಲ್ಲ. ಬಿತ್ತಿದ ಬೆಳೆಗಳು ಒಣಗಿ ಹೋಗ್ತಾ ಇದ್ದಾವೆ. ಹೀಗಿರುವಾಗ ರಾಜ್ಯದಲ್ಲಿ ಸದ್ದಿಲ್ಲದೆ ಹೆಚ್ಚಾಗ್ತಾ ಇದೆ ಅಕ್ಕಿಯ ರೇಟು. 1.5 ತಿಂಗಳಲ್ಲಿ ಅಕ್ಕಿ ಬೆಲೆ 35% ಹೆಚ್ಚಳ ಆಗಿದೆ. 12 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ 35% ರೇಟ್ ಹೈಕ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ವರ್ತಕರು. ಸೋನಾ ಸ್ಟ್ರೀಮ್, ಸೋನಾ ಮಸೂರಿ ಅಕ್ಕಿ ಅತಿ ಹೆಚ್ಚು ದುಬಾರಿಯಾಗಿದೆ. ಹಿಂಗಾರು ಮಳೆ ಕೈಕೊಟ್ರೆ ಅಕ್ಕಿ ಬೆಲೆ ಮತ್ತಷ್ಟು ಹೆಚ್ಚಳವಾಗುವ ಭೀತಿ ಇದೆ. ಯಶವಂತಪುರ ಎಪಿಎಂಸಿಯಲ್ಲಿ ಪ್ರತಿದಿನ 50 ಲೋಡ್ ಅಕ್ಕಿ ಬರ್ತಾ ಇತ್ತು. ಆದರೆ ದರ ಹೆಚ್ಚಳದ ಕಾರಣದಿಂದ ಅರ್ಧಕ್ಕರ್ಧ ಲೋಡ್ ಬರ್ತಾನೇ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ವ್ಯಾಪಾರಸ್ಥರು ಮಾತಾಡ್ತಾ ಹೇಳಿದ್ದಾರೆ. ಎಫೆಕ್ಟ್ ಇಂದ ಮಳೆ ಕೊರತೆ ಉಂಟಾಗಿದೆ. ಮಳೆ ಕೊರತೆಯಿಂದ ಬಿತ್ತನೆ ಕೂಡ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ರಾಜ್ಯದಲ್ಲಿ ಕೇವಲ 43% ಅಷ್ಟು ಬಿತ್ತನೆ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಬಿತ್ತನೆ ಇಲ್ಲದೆ ಇದೀಗ ಅಕ್ಕಿ ಬೆಲೆ ಕೂಡ ಹೆಚ್ಚಳ ಆಗಿರುವಂತಹ ಸಂದರ್ಭ ಬಂದಿದೆ. ಅಂದ್ರೆ ನಾನೀಗ ಎಪಿಎಂಸಿ ಮಾರ್ಕೆಟ್ ನಲ್ಲಿದ್ದೀನಿ. 1 ದಶಕದಲ್ಲಿ ಆಗದೇ ಇರುವಂತಹ ಪ್ರೈಸ್ ಹೈಕು ಈಗ ಅಕ್ಕಿ ಮೇಲೆ ಆಗಿರುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಈ ಹಿಂದೆ ಅಕ್ಕಿ ಪ್ರೈಸ್ ಹೆಚ್ಚಾದ್ರೆ ಅಬ್ಬಬ್ಬ ಅಂದ್ರೆ ಕೆಜಿಗೆ 3 ರಿಂದ 4 ರೂಪಾಯಿ ಆಗ್ತಾ ಇತ್ತು. ಆದ್ರೆ ಈ ಬಾರಿ ಸರಾಸರಿ 35% ಅಷ್ಟು ಅಕ್ಕಿ ಬೆಲೆ ಹೆಚ್ಚಳ ಆಗಿರುವಂತದ್ದು. ಅಂದ್ರೆ ನಿತ್ಯ ಬಳಸುವಂತಹ ಸ್ಟೀಮ್ ಅಕ್ಕಿ ಇರ್ಬೋದು, ರಾ ಅಕ್ಕಿ ಇರ್ಬೋದು, ಬಾಯ್ಲ್ಡ್ ರೈಸ್ ಇರ್ಬೋದು, ಕೋಲಂ ರೈಸ್ ಇರ್ಬೋದು, ಈ ಎಲ್ಲಾ ಅಕ್ಕಿ ಬೆಲೆ ಕೂಡ ಹೆಚ್ಚಳ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಎಪಿಎಂಸಿ ವರ್ತಕರ ಸಂಘದ ಅಧ್ಯಕ್ಷರಾದಂತಹ ಲಹೋಟಿ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಇದೀಗ 1 ದಶಕದಲ್ಲಿ ಈ ರೀತಿಯ ಪ್ರೈಸ್ ಹೈಕ್ ಅಕ್ಕಿ ಮೇಲೆ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಹೌದಾ ಸರ್? ಎಷ್ಟಾಗಿದೆ? ಏನ್ ಕಾರಣಗಳಿದೆ ಇದಕ್ಕೆ? ನ್ಯಾಚುರಲಿ ಇದು ನಾವು ಕಂಡುಬಂದಾಗೆ ಒಂದು 25-30 ವರ್ಷದಿಂದ ಅಕ್ಕಿ ಬೆಲೆಯಲ್ಲಿ ಇಷ್ಟು ಸ್ಟೀಪ್ ಹೈಕ್ ನಾವು ಯಾವತ್ತೂ ಕಂಡಿರಲಿಲ್ಲ. ಈ ವರ್ಷನೇ ಒಂದು 30% ಅಂದ್ರೆ ಒಂದು ಕೆಜಿಗೆ ಸುಮಾರು ಒಂದು 15 ರೂಪೀಸ್ ಅಂತೂ 2 ಪದಾರ್ಥ ಸೋನಾ ಸ್ಟೀಮ್ ಆಗಲಿ ಸೋನಾ ಮಸೂರಿ ಇರ್ಬೋದು ಹೆಚ್ಚಳ ಜಾಸ್ತಿ ಆಗಿದೆ. ಮುಖ್ಯ ಕಾರಣ ಎಕ್ಸ್ಪೋರ್ಟ್ ಜಾಸ್ತಿ ಹೋಗಿರೋದು. ಹಾಗೆ ಈ 50% ಇವಾಗ ಬಿತ್ತನೆ ಸೋಯಿಂಗ್ ಕಮ್ಮಿ ಆಗಿದೆ. ತಮ್ಮ ಪ್ರಕಾರ 45% ಹೇಳಿದ್ರೆ ಬಹಳ ಸಂತೋಷ. ಬಟ್ ನಮ್ಮ ಪ್ರಕಾರ ಒಂದು 25 to 30% ಸೋಯಿಂಗ್ ಆಗಿದ್ರೇನು ತಿರ್ಗಾ ಅದಕ್ಕೆ ನೀರು ಎಲ್ಲಿದೆ? ಇರಿಗೇಷನ್ ಇಲ್ಲ, ಮಳೆ ಇಲ್ಲ, ನೀರಾವರಿ ಇಲ್ಲ ಅಂತ ಹೇಳಿದ್ರೆ ಭತ್ತ ಹಾಗೂ ಕಬ್ಬು ಬರಲ್ಲ. ಸೊ 6 ತಿಂಗಳು ಕ್ರಾಪ್ ನಲ್ಲಿ ಮಳೆ ಬೀಳಲಿಲ್ಲ ಅಂತ ಹೇಳಿ ಬಹಳ ಕಷ್ಟ ಇದೆ. ಕುಡಿಯೋ ನೀರು ಸಮಸ್ಯೆ ಇರುವಾಗ ಸರ್ಕಾರನು ನೀವು ಬಿತ್ತನೆಗೆ ಬೇರೆ ಆಲ್ಟರ್ನೇಟ್ ಹುಡ್ಕೊಳ್ಳಿ ಅಂತ ಹೇಳುವಾಗ ಈ 2 ಪದಾರ್ಥ ಸೋನಾ ಮಸೂರಿ ಹಾಗೂ ಯಾವುದು ಲೋಯೆಸ್ಟ್ ಸ್ಟೇಪಲ್ ಡಯಟ್ ಇತ್ತು ಜನಸಾಮಾನ್ಯಕ್ಕೆ, ಅದು ಈ ಪರಿಸ್ಥಿತಿಯಲ್ಲಿ ಯಾವುದು ಆಲ್ಟರ್ನೇಟ್ ಇಲ್ಲ. ಹಾಗೆ ಬೇರೆ ಹೊಸ ಕ್ರಾಪು ಬರೋಕ್ಕೆ ನಮಗೆ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆ ಕಾರಣದಿಂದ ಈ ಬೆಲೆ ಇನ್ನು ಮುಂದೆ ಹೆಚ್ಚಾಗುವ ಸಾಧ್ಯತೆ ಇದೆ. ಮುಂಚೆ ಪ್ರಮುಖವಾಗಿ ಎಲ್ಲಿಂದ ಅಕ್ಕಿ ಇಲ್ಲಿಗೆ ಬರ್ತಾ ಇತ್ತು ಸರ್? ಮುಂಚೆ ಎಷ್ಟು ಟನ್ಗಳು ಅಕ್ಕಿ ಎಪಿಎಂಸಿ ಮಾರ್ಕೆಟಿಗೆ ಬರ್ತಾ ಇತ್ತು? ಈಗ ಅದೆಷ್ಟು ಕಮ್ಮಿ ಆಗಿದೆಯಾ ಅಥವಾ ಎಷ್ಟು ತಗೊಳ್ತಾ ಇದ್ದೀರಾ ನೀವು? ಇಲ್ಲ, ಅಕ್ಕಿ ಅಂತೂ ಅಟ್ ಪ್ರೆಸೆಂಟ್ ಏನೇನು ಸ್ಟಾಕ್ಸ್ ಇದೆ ಪ್ರೈಸ್ ವೇರಿಯೇಷನ್ ಆಗಿದೆ. ಯಾಕಂದ್ರೆ ಇದು ಸಾಮಾನ್ಯ ಸಿನಾರಿಯೋ, ಡಿಮ್ಯಾಂಡ್ ಜಾಸ್ತಿ ಇದೆ. ಆದ್ರೆ ಇದು ಪರ್ಚೇಸಿಂಗ್ ಪವರ್ ನಮ್ದೇ ಕಮ್ಮಿ ಆಗ್ಬಿಟ್ಟಿದೆ. ನಾವು ಯಾವುದೇ ಪದಾರ್ಥಕ್ಕೆ 10 ಟನ್ 15 ಟನ್ ಆರ್ಡರ್ ಕೊಡೋರು ಪ್ರೈಸ್ ರೈಸ್ ಇಂದ ನಮ್ಮ ಕ್ಯಾಪಿಟಲ್ ಕನ್ಸ್ಯೂಮರ್ ಅಷ್ಟೇನೆ, ರಿಟೇಲರ್ಸ್ 10-20 ಕಟ್ಟ ಹಾಕೋರು ಇವಾಗ 5 ಕಟ್ಟ 6 ಕಟ್ಟ ತಗೊಂಡೋಗ್ತಾ ಇದ್ದಾರೆ. ಇವಿಷ್ಟು ಲಹೋಟಿ ಅವರ ಮಾತು. ಅಂದ್ರೆ ಪ್ರಮುಖವಾಗಿ ರಾಜ್ಯದಲ್ಲಿ ಈ ಬಾರಿ ನಿರೀಕ್ಷಿತ ಮಟ್ಟದ ಮಳೆ ಬರೆದಿರುವಂತಹ ಹಿನ್ನೆಲೆಯಲ್ಲಿ ಬಿತ್ತನೆ ಕಾರ್ಯ ಕೂಡ ತುಂಬಾನೇ ಕಮ್ಮಿ ಆಗಿದೆ. ಇದರಿಂದ ಅಕ್ಕಿ ಬೆಳೆ ಕೂಡ ಕಮ್ಮಿ ಬಂದಿರುವಂತದ್ದು. ಹೀಗಾಗಿ ಬೆಳೆ ಕಮ್ಮಿಯಾದಂತಹ ಬೆನ್ನಲ್ಲೇ ದರ ಕೂಡ ಹೆಚ್ಚಳ ಆಗಿದೆ. ಮುಂದಿನ ದಿನಗಳಲ್ಲಿ ಮಳೆ ಕೊರತೆ ಹೀಗೆ ಮುಂದುವರೆದರೆ ಸಾಕಷ್ಟು ಕಷ್ಟ ಆಗ್ಲಿಕ್ಕಿದೆ ಅನ್ನೋ ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಕೆಎಸ್ ಜೊತೆ ದೀಪಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.